ಮಲಗಿದ್ದಾಳೆ ನೋಡಿ. ಎಷ್ಟು ಗಂಟೆ ಎಷ್ಟು ನೋಡಿ, ಗಂಟೆ ಎಷ್ಟು, ಆದರೆ ಇವಳು ಇಲ್ಲಿ ಮಲಗಿದ್ದಾಳೆ ನೋಡಿ. ಹೊಸ ಮೊಬೈಲ್ ಹೇಗೆ ಕಾಣಿಸ್ತದೆ ಅಂತ ಅದರಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಅದರ ಎಡೆಯಲ್ಲಿ ನಿಮಗೆ ಕೋಳಿಯ ಸಂಗೀತ ಕೇಳಬಹುದು. ಅದು ಮನುಷ್ಯನನ್ನು ಎಚ್ಚರಿಸಲಿಕ್ಕೆ ಆಹಾ ಅಂತ ಹೇಳ್ತಾ ಇದೆ. ಇವತ್ತು ಫ್ರೈಡ್ ರೈಸ್ ಮಾಡಿದ್ದೇನೆ. ತುಂಬ ದಿನಗಳಿಂದ ಮಾಡಲಿಲ್ಲ, ಇವತ್ತು ಮಾಡಿದ್ದೇನೆ. ಇಲ್ಲಿ ನಾನು ಕುಟ್ಟಮುಗೇರಿಗೆ ಬಂದಿದ್ದೇನೆ. ಇವತ್ತು ನಮಗೆ ಡೋರ್ ಫ್ರೇಮ್ ಏನಿದೆ ನೋಡಿ ಅದು ಬಂದಿದೆ. ಸೊ ಅದನ್ನು ಇವತ್ತು ಇಡುವಂತಹ ದಿನ. ಮನೆ ಕಟ್ಟಿ ಆದ ಮೇಲೆ ಈ ರೀತಿ ಇಡಬೇಕು ಅಂತ ಸಂಪ್ರದಾಯ ಅಂತ ಇದೆ. ಸೊ ಇವತ್ತು ಪೂಜೆ ಮಾಡಿ ಇದನ್ನು ಇಡ್ತಾ ಇದ್ದಾರೆ. ಈಗ ಒಳಗಡೆ ಒಬ್ಬರು ಕಾಣಿಸ್ತಾ ಇದ್ದಾರೆ ನೋಡಿ, ಅವರು ಇದರ ಕೆಲಸ ಮಾಡಿರೋರು, ಇದರ ಕಾರ್ಪೆಂಟರ್ ಕೆಲಸನ ಮಾಡಿದ್ದಾರೆ. ಸೊ ಅವರೇ ಬಂದು ಇವತ್ತು ಪೂಜೆನ ಮಾಡ್ತಾ ಇದ್ದಾರೆ. ಸೊ ಇದು ಮನೆ ಹತ್ತಿರದವರೇ ಇವರು. ಇವರನ್ನು ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಯಾವುದಾದ್ರೂ ಬಾಗಿಲು ಏನಾದರೂ ಬೇಕಿದ್ದರೆ ಅಥವಾ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನಾನು ಬಾಗಿಲು ಕೂಡ ಇಲ್ಲೇ ಕೊಟ್ಟಿದ್ದೇನೆ. ಈ ಫ್ರೇಮ್ ಕೂಡ ಅವರೇ ಮಾಡಿರುವಂತಹದ್ದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದನ್ನು ಹತ್ತಿರದಿಂದ ಇನ್ನೊಂದು ಸಾರಿ ನಾನು ಮನೆ ಗೃಹ ಪ್ರವೇಶ ಆದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ಇಲ್ಲಿ ಪೂಜೆ ಮಾಡಲಿಕ್ಕಂತೇಳಿ ದೀಪ ಎಲ್ಲ ಇಡ್ತಾ ಇದ್ದಾರೆ. ಸೊ ನಾನು ಹೊರಗಡೆಯಿಂದ ವಿಡಿಯೋ ಮಾಡ್ತಾಯಿದ್ದೇನೆ. ಒಳಗಡೆ ನಿಂತರೆ ಕೂಡ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಹೊರಗಡೆಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಇವರು ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ, ಅದನ್ನು ಇಡಬೇಕಿದ್ರೆ. ಸೊ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡೋಣ ಅಂತ ಅನ್ನಿಸ್ತು. ನೋಡಿ ಇಲ್ಲಿ ಪಂಚಲೋಹ ಏನಿದೆ ನೋಡಿ ಅದನ್ನು ಹಾಕ್ತಾ ಇದ್ದಾರೆ. ಸೊ ಬಾಗಿಲೇನಿದೆ ನೋಡಿ ಅದರ ಕೆಳಗಡೆ, ಫ್ರೇಮ್ನ ಕೆಳಗಡೆ ಹಾಕ್ತಾ ಇದ್ದಾರೆ. ಸೊ ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ನನಗೂ ಗೊತ್ತಿಲ್ಲ ಇದು ಯಾವ ರೀತಿ ಅಂತ. ಆದರೆ ಈ ರೀತಿ ಮಾಡ್ತಾರೆ ಅಂತ ಹೇಳಿದರು. ಸೊ ಅದೇ ಸಂಪ್ರದಾಯನ ನಾವು ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಇದೊಂದು ಪೂಜೆ ಎಲ್ಲ ಮಾಡುವಂಥ ರೀತಿ. ನನಗಂತೂ ತುಂಬ ಇಷ್ಟ ಆಯಿತು. ಕುಟ್ಟಮುಗೇರಲ್ಲಿದ್ದಾನೆ. ಈಗ ಮೊದಲ ಸಾರಿ ನಾನು ಪೂರ್ತಿ ವಿಡಿಯೋನ ಇದರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ಇವತ್ತೊಂದು ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊಬೈಲ್ ಎಲ್ಲಿಂದ ತೆಗೆದೆ, ಹೇಗೆ ತೆಗೆದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾನೆ. ಕುಟ್ಟಮುಗೇರನ ಮನೆ ಇಷ್ಟು ಆಯಿತು, ಈ ರೀತಿ ಮಾಡಿಟ್ಟಿದ್ದೇವೆ. ಇನ್ನು ಒಂದು ಸ್ವಲ್ಪ ದಿನದ ನಂತರ ಮತ್ತೆ ಸ್ವಲ್ಪ ಕೆಲಸ ಇದೆ. ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ, ತುಂಬ ಕತ್ತಲು ಇದೆ. ಆದರೂ ನಿಮ್ಮನ್ನೊಮ್ಮೆ ಜಸ್ಟ್ ಕೊಂಡು ಹೋಗ್ತೀನಿ ನೋಡಿ. ತುಂಬ ಕತ್ತಲಿದೆ, ಈ ರೀತಿಯಾಗಿದೆ. ಹಾಗೆ ಇಲ್ಲಿ ಸ್ವಲ್ಪ ಕೆಲಸ ಇದೆ, ಇನ್ನು ಶೀಟೆಲ್ಲ ಹಾಕಲಿಕ್ಕಿದೆ. ಸೊ ಸ್ವಲ್ಪ ದಿನ ಹೋಗ್ಬೋದು ಶೀಟೆಲ್ಲ ಹಾಕುವಾಗ. ಹಾಗೆ ಅಡುಗೆ ರೂಮಿನ ಕೆಲಸ ಕೂಡ ಅಷ್ಟೇ, ಸ್ವಲ್ಪ ಆಗಿದೆ ಅಷ್ಟೇ, ಇನ್ನೂ ಪೂರ್ತಿಯಾಗಿ ಆಗಲಿಲ್ಲ. ಇಲ್ಲಿ ಡೈನಿಂಗ್ ರೂಮ್, ಹಾಗೆ ಇಲ್ಲಿ ಒಂದು ರೂಮ್ ಇದೆ, ಅಲ್ಲಿ ಬಾತ್ರೂಮ್ ಇದೆ. ಸೊ ಈ ರೀತಿಯಾಗಿದೆ. ಒಂದು ಲೈಟ್ ಸಣ್ಣದಾಗಿ ಹಾಕಿಬಿಟ್ಟಿದ್ದೇವೆ. ಈಗ ಕರೆಂಟ್ ಇಲ್ಲ ಅನಿಸುತ್ತೆ, ಸ್ವಿಚ್ ಹಾಕಿದೆ ಬಟ್ ಉರಿತಾ ಇಲ್ಲ. ಸೊ ಕರೆಂಟ್ ಇಲ್ಲ ಅಂತ ಅಂದ್ಕೋಬೋದು. ಇಲ್ಲಿ ಜಾಸ್ತಿ ಕರೆಂಟ್ ಇರೋದಿಲ್ಲ. ಹಾಗೆ ಇದು ನಮ್ಮ ಸಿಟ್ ಔಟ್ ಈ ರೀತಿ ಇದೆ. ಇನ್ನು ಕೂಡ ಕೆಲಸ ಬಾಕಿ ಇದೆ. ಹಾಗೆ ಏನಂದರೆ ಇಲ್ಲಿ ಕೆಳಗಡೆ ಕೂಡ ಕ್ಲೀನ್ ಮಾಡಲಿಕ್ಕಿದೆ. ತುಳಸಿ ಹಾಕಬೇಕು, ಇನ್ನು ತುಳಸಿ ಕಟ್ಟೆ ಏನಿದೆ ನೋಡಿ ಅದು ಇಡೋದಕ್ಕಿದೆ. ಹಾಗೆ ನಾನು ಶೇರ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ, ಮನೆ ಹೀಗೆ ಇರಲಿ, ಶೇರ್ ಮಾಡೋದು ಬೇಡ ಅಂತ. ಬಟ್ ನಾನು ಡೈಲಿ ನನ್ನ ಲೈಫ್ನ ತೋರಿಸ್ತಾ ಇದ್ದೀನಿ. ಸೊ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ದಿನಗಳಿಂದ ನಾನು ವಿಡಿಯೋನ ಹಾಕಿರಲಿಲ್ಲ. ಇದಕ್ಕಿಂತ ಮುಂಚೆ ಬರೋ ವಿಡಿಯೋದಲ್ಲಿ ಸಣ್ಣ ಕ್ಲಿಪ್ನ ಹಾಕಿದ್ದೇನೆ, ಬಟ್ ಈ ರೀತಿ ಆಗಿದೆ ಅಂತ ಹೇಳಲಿಲ್ಲ ನಾನು. ಬಾಗಿಲು ಕೂಡ ಈ ರೀತಿ ಇದೆ. ಇದರ ವಿಡಿಯೋ ನನ್ನಲ್ಲಿ ಹಾಕಿದ್ದೇನೆ ಇದಕ್ಕಿಂತ ಮುಂಚೆ ನೋಡಿ, ಆ ವಿಡಿಯೋನ ಹಾಕಿದ್ದೇನೆ ಇದರ ಡಿಸೈನ್ ಹೇಗಿದೆ ಅಂಥೇಳಿ. ಸೊ ಹಾಗೆ ಕಿಟಕಿ ಕೂಡ ಅಷ್ಟೇ
ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದರ ಕೆಲಸ ಮಾಡಿದವರು ನಮ್ಮ ಮನೆ ಹತ್ತಿರದವರೇ. ಸೊ ನನಗಂತೂ ತುಂಬ ಖುಷಿ ಆಯಿತು ಅದರ ಡಿಸೈನ್ ಎಲ್ಲ. ನಾರ್ಮಲ್ ನಾನು ಹೇಗೆ ಇಷ್ಟಪಟ್ಟಿದ್ನೋ ಅದೇ ರೀತಿ ಮಾಡಿದ್ದಾರೆ. ಇದು 2 ಕಿಟಕಿನ ಫ್ರಂಟಲ್ಲಿ ಇಟ್ಕೊಂಡಿದ್ದೀವಿ. ಹಾಗೆ ಆ ಕಡೆ ಕಾಣ್ತಾ ಇರೋ ಕಿಟಕಿ ಏನಿದೆ ನೋಡಿ, ಅದು ಸಿಮೆಂಟಿನದ್ದು. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಇದೇ ರೀತಿ ಬಂದಿದೆ. ಇದಕ್ಕೇನು ಪೇಂಟ್ ಕೊಡಬೇಕಾದ್ರೆ ಕಲರ್ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸೊ ತುಂಬ ಖುಷಿ ಆಗ್ತಾ ಇದೆ, ಇಷ್ಟು ಕೆಲಸ ಆಯಿತು ಅಂತೇಳಿ. ನೋಡೋಣ ಇನ್ನು ಮುಂದೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ, ಇನ್ನೂ ಸ್ವಲ್ಪ ಕೆಲಸ ಇದೆ. ಇದು ನಮ್ಮಪ್ಪ. ಹೌದು, ನೋಡ್ಲಿಕ್ಕೆ ಒಂದು ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ. ಇವಳಿದ್ದಾಳೆ, ಇವಳದೊಂದು ಉಗುರು, ಇವಳೊಂದು ಐಶ್ವರ್ಯ ರೈ. ದೇವರೇ, ಇವಳೊಬ್ಬಳೇ ಇರುವುದು ಈಗ ನಮ್ಮ ಮನೆಯಲ್ಲಿ. ಅಂದರೆ ಅವ ಓಡಿದವನು ದೇಶ ಬಿಟ್ಟು ಓಡಿದ್ದಾನೆ, ಯಾವ ಊರಲ್ಲಿದ್ದಾನೆ ಅಂತ ಇಲ್ಲ. ಸೊ ಹಾಗೆ ಕೋಳಿಗಳು ಕೂಡ ಕಾಣ್ತಾ ಇದೆ ನೋಡಿ, ಇದೆ ಲೈಟಾಗಿ. ಹಾಗೆ ಸೂರ್ಯದೇವರು ಕೂಡ ಇದ್ದಾರೆ. ವೀಳ್ಯದೆಲೆ ಇದೆ ನೋಡಿ. ಏನು ಮಾಡ್ತಾ ಇದ್ದಾಳೆ ನೋಡಿ ನೋಡಿ. ಸುಮ್ಮನೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಅವಳಿಗೆ. ಏನಾದ್ರು ಹೆಚ್ಚಾಗಿ ಇದನ್ನು ಮಾಡ್ತಾಳೆ ಆ ರೀತಿ. ಈ ಬೇಕನ್ನು ನಾನು ಕಡಿಮೆ ಮಾಡೋದು ನೋಡಿ. ಅವ ಹೇಗಿದ್ದಾನೆ ನೋಡಿ ಅಂತೆ. ನೋಡಿ ನೋಡಿ, ಅವನು ಹೇಳ್ತಾ ಇದ್ದಾನೆ ಬಿಡು ಬಿಡು ಅಂತ. ಇವಳು ಕೇಳೋದಿಲ್ಲ. ಏರ್ ಬಿಲ್ಲೋ ಬಿಲ್ಲೋ. ಮತ್ತೆ ಹಿಡ್ಕೊಂಡು ನೋಡಿ. ಹೆಚ್ಚಿನವರಿಗೆ ಇದೇನು ಅಂತ ಗೊತ್ತಿರ್ಬೋದು. ಸೊ ನನಗೆ ಈಗ 2 ತೆಗಿಲಿಕ್ಕೆ ಸಿಕ್ಕಿತು, ತುಂಬ ದೊಡ್ಡದಾಗಿದೆ. ಸೊ ಇನ್ನು ಸ್ವಲ್ಪ ಇದೆ ಇದರಲ್ಲಿ. ಸೊ ನಾನು ತೆಗೆದಂಥದ್ದು ಹೀಗಿದೆ ಅಂತ ನಿಮ್ಮ ಜೊತೆ. ನಾನು ಕೂಡ ಈಗ 2 ಲಕ್ಷ್ಮಣ ಫಲ ಹೇಳ್ತಾರೆ ಅಂತ ನನಗನ್ನಿಸ್ತದೆ. ನನ್ನಿಂದ ಮಿಸ್ಟೇಕ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನಿಮ್ಗೆ ಗೊತ್ತಿದ್ದರೆ ಕರೆಕ್ಟ್ ಹೆಸರು ಹೇಳಿ. ಸೊ ಇಲ್ಲಿ ನಾನು ನೋಡಿ ಒಂದು ಈ ರೀತಿ ಇದೆ. ಇನ್ನೊಂದು ಸ್ವಲ್ಪ ಹಾಳಾಗಿದೆ ನೋಡಿ, ಸ್ವಲ್ಪ ಕಪ್ಪಾಗಿದೆ, ಏನು ಅಂತ ಗೊತ್ತಿಲ್ಲ, ನೋಡಬೇಕಷ್ಟೇ. ಇನ್ನು ಈ ರೀತಿ ಇದೆ. ಸೊ ಇದು ಕ್ಯಾನ್ಸರ್ ರೋಗಕ್ಕೆ ತುಂಬ ಕ್ಯೂರ್ ಮಾಡ್ತದೆ ಅಂತ ಕೇಳಿದ್ದೇನೆ. ಎಲ್ಲರೂ ಜಾಸ್ತಿ ಅಮೌಂಟ್ ಕೊಟ್ಟು ಅದನ್ನು ಕೊಂಡೋಗ್ತಾರೆ. ಇಲ್ಲಿ ಕೂಡ ಅಂಗಡಿಯಲ್ಲಿ ಕೂಡ ಇದೆ, 300-400 ರೂಪಾಯಿ ಎಲ್ಲ ಹೇಳ್ತಾರೆ. ಜಾಸ್ತಿ ಹೊರಗಡೆ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ 2 ಆಗಿದೆ. ನನಗೆ ತುಂಬ ಇಷ್ಟ ಆಯಿತು, ನಾನು ತಿಂತೇನೆ ಅದನ್ನು, ನನಗೆ ತುಂಬ ಇಷ್ಟ. ಸೊ ನೋಡೋಣ, ಹಣ್ಣಾದ ಮೇಲೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಡ್ತೀನಿ. ಈಗ ಒಳ್ಳೆ ಹಣ್ಣಾಗಲಿಕ್ಕೆ ರೆಡಿಯಾಗಿದೆ. ಸೊ ಓಕೆ, ನೋಡೋಣ. ಹಣ್ಣಾಗಿದೆ, ನಿನ್ನೆ ತೋರಿಸಿದ್ದೆ ನಿಮ್ಮಲ್ಲಿ, ಇವತ್ತು ಹಣ್ಣಾಗಿದೆ. ಇಲ್ಲಿ ಸ್ವಲ್ಪ ಕಪ್ಪಾಗಿದೆ ಅಷ್ಟೇ, ಇಲ್ಲಿ ನೋಡಿ ಒಳಗೆ ಏನಾಗಲಿಲ್ಲ. ಸೊ ಈ ರೀತಿ ಇದೆ. ಈಗ ತಿನ್ನಬೇಕು ಅಂತ ಇಟ್ಕೊಂಡಿದ್ದಾನೆ. ಕುಟ್ಟಮುಗ್ಗರಿಗೆ ನೀರು ಹಾಕಲಿಕ್ಕೆ ಅಂತ ಬಂದಿದ್ದಾನೆ. ಗೋಡೆಗೆ ಎಲ್ಲ ನೀರು ಹಾಕಬೇಕು ಅಂತ ಇದೆಯಲ್ಲ, ಅದಕ್ಕೆ ಹಾಕಲಿಕ್ಕೆ ಅಂತ ಬಂದಿದ್ದೇನೆ. ಹಾಕಿ ಆಯಿತು, ತುಂಬ ಸುಸ್ತಾಗ್ತಾ ಇದೆ. ಸೊ ಇಲ್ಲಿ ಕೂಡ ಹಾಕಲಿಕ್ಕಿತ್ತು, ತುಂಬಾ ಇತ್ತು, ಹೊರಗಡೆ ಎಲ್ಲ ಕಡೆ ಕೂಡ ಹಾಕಲಿಕ್ಕಿತ್ತು. ನಾನು ಆಗಲೇ ಬಂದಿದ್ದೇನೆ, ತುಂಬ ಹೊತ್ತಾಯಿತು ನಾನು ಬಂದು. ಇನ್ನೇನು ಹೋಗುವಾಗ ನಿಮ್ಮ ಜೊತೆ ಒಮ್ಮೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡಿದೆ. ಅರಿಶಿನ ಇದೆ,
ಸೊ ನನಗೊಬ್ಬರು ಕೊಟ್ಟರು, ಅಂದರೆ ನಾನು ಕೇಳಿದ್ದೆ ಅವರಲ್ಲಿ ನನಗೆ ಸ್ವಲ್ಪ ಅರಿಶಿನ ಬೇಕಿತ್ತು ಅಂತ. ಸೊ ಹಸಿ ಅರಿಶಿನ ಏನಿದೆ ನೋಡಿ ಅದು ಸಿಕ್ಕಿದೆ. ಸೊ ಇವತ್ತು ಸ್ವಲ್ಪ ನನಗೆ ಅದರಲ್ಲಿ ಕೆಲಸ ಇದೆ ಅರಿಶಿನದಲ್ಲಿ. ಅಂದರೆ ಇಲ್ಲೊಂದು ಕಜ್ಜಿ ಥರ ಆಗಿದೆ ನೋಡಿ, ಅದನ್ನು ಇವತ್ತು ಕರೆಕ್ಟ್ ಮಾಡಬೇಕು ನನಗೆ ಹೇಗಾದರೂ ಮಾಡಿ. ತುಂಬ ಸೊಳ್ಳೆ ಇದೆ, ತುಂಬ ಬೆವರ್ತಾ ಇದೆ. ಮಳೆ ಕೂಡ ಇಲ್ಲ ಇವತ್ತು, ಬೆಳಗಿನಿಂದ ಮಳೆ ಬರಲಿಲ್ಲ. ಸೊ ಈ ಅರಿಶಿಣನ ನನಗೆ ನೆಡಬೇಕು. ನೋಡೋಣ ಎಲ್ಲಿ ನೆಡೋದು ಅಂತ ಗೊತ್ತಿಲ್ಲ. ಇನ್ನೇನು ಆಯಿತು ಕೆಲಸ ಇಲ್ಲಿದು, ಇನ್ನು ಮನೆಗೆ ಹೋಗಬೇಕು. ನೋಡೋಣ ಆಮೇಲೆ ನಾನು ನಿಮಗೆ ಮನೇಲಿ ಆದರೆ ಸಿಗ್ತೇನೆ. ಯಾಕಂದರೆ ಮನೇಲಿ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ವಿಡಿಯೋ ಮಾಡೋದನ್ನು, ಇಲ್ಲಿ ಬರ್ತಾ ಇದ್ದೇನೆ. ಸೊ ಅಲ್ಲಿ ಇಲ್ಲಿ ಅಂತ ಹೇಳುವಾಗ ನನಗೆ ಆಗೋದಿಲ್ಲ ವಿಡಿಯೋ ಮಾಡೋದಕ್ಕೆ. ನೋಡಿ ಕುಟ್ಟಮುಗೇರಲ್ಲಿ ಸುಣ್ಣ ಏನಿದೆ ನೋಡಿ ಅದನ್ನು ಪೇಂಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಇವತ್ತು ಬಿಸಿಲಿದೆ ನೋಡಿ, ಚೆನ್ನಾಗೇ ಕಾಣಿಸ್ತಾ ಇದೆ. ಹಾಗೆ ಇವರು ಹೇಳ್ತಾ ಇದ್ದಾರೆ ಟೈಲ್ಸ್ ನೋಡಲಿಕ್ಕೆ ಹೋಗಿ ಬರೋಣ ಅಂಥೇಳಿ. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇದ್ರ ಜೊತೆ ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದಾನೆ ಅಷ್ಟೇ. ಜಸ್ಟ್ ನೋಡಲಿಕ್ಕೆ ಮಾತ್ರ ಹೋಗಿದ್ವಿ, ಪರ್ಚೇಸ್ ಮಾಡಲಿಲ್ಲ. ನೋಡಿ ತುಂಬ ಚೆನ್ನಾಗಿತ್ತು ಕಲರೆಲ್ಲ. ಹಾಗೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.